ಪಂಚಮಸಾಲಿ ಸಮುದಾಯವನ್ನು 2A ಸೇರಿಸುವಂತೆ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಅವರು ಈ ಸ್ಪಷ್ಟನೆ ನೀಡಿದ್ದಾರೆ. ಪ್ರತಿಭಟನೆ ನಿರತರ ಜೊತೆ ಮೊದಲು ಮಾತುಕತೆ ನಡೆಸಲಾಗಿದೆ. ಮುಖ್ಯಮಂತ್ರಿಗಳ ಬಳಿ ಬನ್ನಿ ಮಾತಾಡೋಣ ಅಂತ ಹೇಳಲಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬಹುದು, ಸಂವಿಧಾನದಲ್ಲಿ ಏನಿದೆ, ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಇಷ್ಟಾದರೂ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಣ ಅಂತ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳ್ತಾರೆ. ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಟ್ರ್ಯಾಕ್ಟರ್ ಪ್ರತಿಭಟನೆ ಮಾಡ್ತೀವಿ ಅಂತಾರೆ. 5,000 ಟ್ರ್ಯಾಕ್ಟರ್ ಬಂದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಜಿ ಪರಮೇಶ್ವರ್ ಅವರು ಪ್ರಶ್ನಿಸಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ಪೊಲೀಸರ ಕ್ರಮವನ್ನ ಗೃಹ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಏನು 10ನೇ ತಾರೀಕು ನಡೆದಂಥ ಘಟನೆಯ ಬಗ್ಗೆ ನಾನು ಈ ರಿಸರ್ವೇಷನ್ನು ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಏನು ಆ ಘಟನೆ ನಡೀತು ಅದರ ಬಗ್ಗೆ ಮಾತ್ರ ಸ್ಥಿಮಿತವಾಗಿ ನಾನು ಉತ್ತರವನ್ನು ಕೊಡ್ತೇನೆ. ಈ 2A ರಿಸರ್ವೇಷನ್ ಏನಿದೆ, ಇದು ಭಾಳ ದಿವಸದಿಂದ ಇದರ ಬಗ್ಗೆ ಹೋರಾಟ ನಡೀತಾ ಇದೆ, ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಬೇಕಾದಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಈ ಚಳಿಗಾಲದ ಅಧಿವೇಶನ ಪ್ರಕಟಣೆ ಆದಮೇಲೆ 9ರಿಂದ 20ರವರೆಗೆ ಅಧಿವೇಶನ ನಡೆಯುತ್ತೆ ಬೆಳಗಾಂನಲ್ಲಿ ಅಂತ ಹೇಳಿ ಪ್ರಕಟಣೆ ಆದಮೇಲೆ ಕೆಲವು ಹೇಳಿಕೆಗಳು ಬಂತು. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಹೇಳಿಕೆ ಕೊಡ್ತಾರೆ. 9ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ, ನಾವು ಈ 2A ರಿಸರ್ವೇಷನ್ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ, ಹೋರಾಟವನ್ನು ಮಾಡಬೇಕಾಗ್ತದೆ. ನೀವೆಲ್ಲ ಆ ಸಮುದಾಯಕ್ಕೆ ಸೇರಿದಂಥ ಜನ ಕನಿಷ್ಠ ಒಂದು 5,000 ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬೆಳಗಾವಿ ಸಿಟಿಗೆ ಬರಬೇಕು, ಬಂದು ಪ್ರತಿಭಟನೆ ಮಾಡಬೇಕು ಹಾಗೆ ಅಂತೇಳಿ ಹೇಳ್ತಾರೆ. ನಾವು ಸರ್ಕಾರ ಇದನ್ನು ಗಮನಿಸಿ ಬಹುಶಃ ತಮ್ಮ ಗಮನಕ್ಕೂ ಕೂಡ ತಂದಿದ್ದೇವೆ. ಯಾಕೆಂದರೆ ಅಧಿವೇಶನ ನಡೆಸೋರು ತಾವು. ಹೇಗೆ ಇದನ್ನು ನಾವು ಈ ಟ್ರ್ಯಾಕ್ಟರ್ಗಳ 5,000 ಟ್ರ್ಯಾಕ್ಟರ್ಗಳನ್ನ ಅಲೋ ಮಾಡಬೇಕಾ ಬೇಡವಾ? ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಪ್ರತಿಭಟನೆ ಅದು ಒಂದು ಹಕ್ಕು, ಪ್ರತಿಭಟನೆ ಮಾಡುವಂಥದ್ದು. ಆದರೆ ಈ 5,000 ಟ್ರ್ಯಾಕ್ಟರು ಬೆಳಗಾವಿ ಸಿಟಿಗೆ ಬಂದರೆ ಏನಾಗ್ಬೋದು ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಪೊಲೀಸ್ನವರು ಸರ್ಕಾರ ಒಂದು ರಿವ್ಯೂ ಮಾಡಿದ ಮೇಲೆ ನಾವು ಹೇಳಿದ್ರು. ನಾನು 9ನೇ ತಾರೀಕೆ ಇಲ್ಲಿ ಸದನದಲ್ಲಿ ಬಸವರಾಜ್ ಅವರು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಅಲೋ ಮಾಡೋದಕ್ಕಾಗೋದಿಲ್ಲ, ಇಷ್ಟು ಟ್ರ್ಯಾಕ್ಟರ್ಸ್ ಇಲ್ಲಿ ಬಂದರೆ ಭಾಳ ತೊಂದರೆ ಆಗುತ್ತೆ ಹಾಗೆ ಅಂತೇಳಿ ನಾವು ಟ್ರ್ಯಾಕ್ಟರ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು. ಸದನದಲ್ಲೇ ನಾನು ಹೇಳಿದೆ, ನಾನು ಇದು ಟ್ರ್ಯಾಕ್ಸ್ ಅಂತ ಬರುತ್ತೆ, ಜೀಪ್, ಅದರಲ್ಲಿ ಒಂದು 15 ಜನ ಕೂತ್ಕೋಬೋದು. 15 ಜನ, ಕೆಲವು ಟೈಮ್ನಲ್ಲಿ 20 ಜನನೂ ಕೂರ್ತಾರೆ. ಕ್ರೂಸರ್, ಆ ಕ್ರೂಸರ್ನ ಅಲೋ ಮಾಡ್ತೀವಿ ಅಂತ ಇಲ್ಲೇ ಹೇಳಿದೆ ನಾನು. ಮತ್ತು ಒಂದು ಸ್ಥಳ ನಿಗದಿ ಮಾಡಬೇಕು, ಹಾಗೆ ಅಲ್ಲಿಗೆ ನಾವು ಮಾಡ್ತೇವೆ, ಅಲ್ಲಿ ಬಂದು ಅವರು ಪ್ರತಿಭಟನೆ ಮಾಡಲಿ, ಏನಾದರೂ ಅವರು ಮಾಡಲಿ ಅಂತ ಹೇಳಿ ಅವರು ಬಂದರು. ಸುಮಾರು ಒಂದು 8,000ರಿಂದ 10,000 ಜನ ಎಲ್ಲ ಬಂದರು. ಜನಪ್ರತಿನಿಧಿಗಳು ಹೋದರು, ಅದರಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ನಾವು ಅದಕ್ಕೂ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳಲೇಬೇಕಾಗ್ತದೆ. ಸಾಮಾನ್ಯವಾಗಿ ಇಲ್ಲಿ ಅಧಿವೇಶನ ನಡೆಯುವಾಗ ಇಲ್ಲಿನ ಕಮಿಷನರು ಪ್ರೊಹಿಬಿಟರಿ ಆರ್ಡರ್ಸ್ ಮಾಡ್ತಾರೆ. ಇಲ್ಲಿ ಪೊಲೀಸ್ ಕಮಿಷನರು 1/12/24ರಿಂದ 30/12/24ರವರೆಗೆ ಪ್ರೊಹಿಬಿಟರಿ ಆರ್ಡರ್ನ ಅವ್ರು ಮಾಡ್ತಾರೆ. ಅಂದರೆ ವಿಧಾನಸೌಧದ ಸುತ್ತ 500 ಮೀಟರ್ ಸುತ್ತ ಯಾರು ಬಿಡಬಾರ್ದು, ಹಾಗೆ ಸೆಕ್ಷನ್ 163 BNSS ಅಂತೇಳಿ ಅವರೆಲ್ಲ ಪ್ರೊಹಿಬಿಟರಿ ಆರ್ಡರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಅದಾದಮೇಲೆ DC ಬೆಳಗಾಂ DC ಅವರು ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅವರು ಒಂದು ನೋಟಿಫಿಕೇಶನ್ ಅವರು ಕೂಡ ಮಾಡಿದ್ದಾರೆ.
ಇದೆಲ್ಲ ಆದಮೇಲೆ ನಾವು ಏನು ಅಲೋ ಮಾಡಿದ್ರು ಒಂದು 10,000 ಜನ ಅಲ್ಲಿ ಸೇರಿದ್ರು. ಅಲ್ಲಿ ಅದಕ್ಕೆ ಮುಂಚೆ ಕೋರ್ಟಿಗೂ ಹೋಗ್ತಾರೆ, ನಮಗೆ ಅಲೋ ಮಾಡಬೇಕು ಅಂತ ಹೇಳಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ಅಲ್ಲಿ ಹೋದಾಗ ಧಾರವಾಡ ಹೈಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ದಾರೆ ಅಂದರೆ ಅಧ್ಯಕ್ಷರೇ, ದಿ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್, followers and persons participating in the protest shall not be restrained, ನೀವು ತಡಿಬೇಡಿ ಅವ್ರನ್ನ, to enter Belagavi city and shall not be prohibited to conduct and participate in peaceful protest in the specified designated place. ನಾವು ಅದಕ್ಕೆ ಅವರಿಗೆ ಪೀಸ್ಫುಲ್ ಆಗಿ ಮಾಡಲಿ ಅಂತೇಳಿ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಅನ್ನು ಕೂಡ ನಾವು ಮಾಡಿಕೊಟ್ಟಿದ್ದು. The petitioner is satisfied if the petitioner and other Lingayat community leaders are permitted to enter Belagavi city except the tractors and conduct protest peacefully without creating any law and order situation. ಮುಂದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಇಟ್ ಈಸ್ ನೀಡ್ಲೆಸ್ ಕೈಗೆತ್ಕೊಳ್ಳುವಂತ ಅಂಡ್ ಕಂಡಕ್ಟ್ ಪ್ರೊಟೆಸ್ಟ್ ನೆಲ್ಲ ಮುರಿತಾರೆ, ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ, ಅದೆಲ್ಲ ಚಿತ್ರ ಇದೆ, ನಾನೇನು ಹೇಳುವಂಥದ್ದು ಏನಿಲ್ಲ, ಅಗತ್ಯನೂ ಇಲ್ಲ. ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನ್ ಮಾಡಬೇಕು, ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನ್ ಮಾಡ್ಬೇಕು ಹೇಳಿ? ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ, ಇಲ್ಲಿ ಹೇಳಿದ್ರು, ಅವರು ಬಸವರಾಜು ಹೇಳಿದ್ರು, ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಾನು ಹೇಳಿದ್ರು. ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ, ಪೀಸ್ಫುಲ್ ಪ್ರೊಟೆಕ್ಷನ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಒಂದೇ ಜಾಗದಲ್ಲಿ ಮಾಡ್ಕೊಡಿ, ಅದನ್ನು ಮಾಡಿಕೊಟ್ಟಿದ್ವಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗ್ಬೇಕು ಹೇಳಿ, ನೀವೇ ಹೇಳಿ. ಅವ್ರಿಗೆ ನಾ ಹೇಳ್ದೆ, ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ ನಾನು, ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್? ಆದ್ರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ಕಲ್ಲು ಹೊಡಿತಾರೆ, 24 ಜನಕ್ಕೆ ಗಾಯಗಳಾಗಿದ್ದಾವೆ ಪೊಲೀಸ್ನವರು, ಅವರು ನಮಗೆ ಮನುಷ್ಯರಲ್ವಾ? ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟ್ ಇಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನಾ ಸುಳ್ಳು ಯಾಕೆ ಹೇಳಿರಿ? ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ? ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸತ್ಯನೇ ಹೇಳೋದು. ಈ ಸದನದಲ್ಲಿ ಸುಳ್ಳು ಹೇಳಂಗೇ ಇಲ್ಲ. 50% ಸುಳ್ಳು ಐತೆ. ಉತ್ತರ ಕೊಡಿ ಮಾತಾಡಿ. ಅಲ್ಲಲ್ಲ, ನಾ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ. ಉತ್ತರ ಕೊಟ್ಟ ಮೇಲೆ ಚರ್ಚೆಗೆ ಅವಕಾಶ ಹಂಗ ಮನುಷ್ಯರ್ಲಾರ್ದು ಹೊಡೆದಾರೆ ಅಧ್ಯಕ್ಷರೇ. ದಯವಿಟ್ಟು ಮಾತಾಡ್ತೀನಿ, ಮಾತಾಡಿ. ನಿಮ್ಮ ವರ್ಷನ್ ಹೇಳಿ, ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ. ಲಾಠಿ ಚಾರ್ಜ್ ಲಘುವಾಗಲಿಲ್ಲ, ಬಹಳ ಬಿಗಿಯಾಗಿ ಆಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ ಅದು ಹೆಂಗ್ ಹೊಡ್ತಿದ್ದಾರೆ ಅಂತ. ಅಲ್ಲಲ್ಲ, ನೀವು ಕಟ್ಟುಪಡಿಸ್ತೀರಿ, ನೀವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಮಾತಿಂದ ಗೃಹ ಸಚಿವರಾಗಿದ್ರಿ ನೀವು, ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಅದ್ ರುಚಿನೂ ನೋಡಿದಿರ. ಅಶೋಕ್ ಅವರು ಆಗಿದ್ರು. ಆದ್ರಿಂದ ಲಾಠಿ ಮೆಲ್ಲಿಗೆ ಹಿಂಗ್ ಮುಟ್ಟೋದಕ್ಕೆ ಆಗಲ್ಲ, ಮುಟ್ತಾರ ಹಿಂಗೆ, ಅವರು ಬೀಸ್ಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಸರ್. ಅವರು ಹೋಮ್ ಮಿನಿಸ್ಟರ್ ಇರ್ಬೇಕಾದ್ರೆ ಆಯ್ತಾ ಸ್ವಾಮಿ ಅವರೇ? ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನು ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? Sir, police station ಪಾಕಿಸ್ತಾನ
ಆಯ್ತು, ಪಾಕಿಸ್ತಾನ ಜೈ ಅಂತ ಹೇಳ್ಬಿಟ್ರಲ್ಲ. ಹೌದ್ರಿ, ನಾವು ಜವಾಬ್ದಾರಿ ಸರ್ಕಾರ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜೈ ಒಳಗ ಜವಾಬ್ದಾರಿ ಎಲ್ಲ ಇತ್ತು. ಜವಾಬ್ದಾರಿಯ ಸರ್ಕಾರ ಇದು. ಸ್ಟೇಟ್ಮೆಂಟ್ ಆಗ್ಲಿ, ಯಾರು ಏನು ಲಾಠಿ ಚಾರ್ಜ್ ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಂತ ಪ್ರತಿಭಟನೆ ನಿಮ್ಮ ಹಕ್ಕು. ಸ್ಟೇಟ್ಮೆಂಟ್ ಆದ ನಂತರ ಕೇಳಿ. ಪ್ರತಿಭಟನೆ ನಿಮ್ಮ ಹಕ್ಕು, ಬಟ್ ಪೀಸ್ಫುಲಿ. ಚಂದ್ರಬಸಪ್ಪ ನಿಂದು ತೋರಿಸ್ತಾ ಇದ್ದಾರೆ, ನೀನ್ ಹಾಕಿರೋ ಶರ್ಟೇ ಬೇರೆ, ಆ ಕಲರ್ ತೋರಿಸ್ತಾ ಇರೋದೇ ಬೇರೆ. ತೋರಿಸಿ ಅವ್ರಿಗೆ ಟಿವಿ ನೀನ್ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ ನೋಡ್ಕೊತ ಅವ್ರಿಗೆ ಈಗ ನೀನ್ ತೋರಿಸ್ತಾ ಇರೋದು ನಿಮಿಷ.